ಹಾಯ್, ಒಂದು ಫೋನ್ ತೊಗೋಬೇಕಂದ್ರೆ ನಾವು ಮೊದಲು ನೋಡೋದು ಪ್ರೊಸೆಸರ್ ನೋಡ್ತೀವಿ, ಕ್ಯಾಮ್ರಾಸ್ ನೋಡ್ತೀವಿ ಮತ್ತು ಬ್ಯಾಟ್ರೀಸ್ ನೋಡ್ತೀವಿ, ಡಿಸ್ಪ್ಲೇ ನೋಡ್ತೀವಿ. ಬಟ್ ನಮಗೆ ಇವೆಲ್ಲ ವರ್ಕ್ ಆಗಬೇಕಂದ್ರೆ ಪ್ರೊಸೆಸರ್ ತುಂಬ ಚೆನ್ನಾಗಿರಬೇಕು. ಈ ಪ್ರೊಸೆಸರ್ ಬ್ರ್ಯಾಂಡ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್. ಇದು ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ನ ತಯಾರು ಮಾಡುವಂಥ ಕಂಪ್ನಿ. ಈ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರಿಂದ ಬಂದಿರುವಂಥ ಕೆಲವೊಂದಿಷ್ಟು ಫೋನ್ಸ್ಗಳನ್ನ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. 20,000 ಬಜೆಟಿಂದ 50,000 ಬಜೆಟ್ ಒಳಗಡೆ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಫೋನ್ಸ್ಗಳನ್ನ ಸಜೆಷನ್ ಮಾಡ್ತೀನಿ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಷ್ಟಾಗಿ ನಿಮಗೆ 25,000 ಬಜೆಟ್ ಒಳಗಡೆ IQ Neo 10R ಬರುತ್ತೆ. ಇದರಲ್ಲಿ ನಿಮಗೆ 8H Gen 4 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇನ ಆಫರ್ ಮಾಡ್ತಿದ್ದಾರೆ. 6400 mAh ಬ್ಯಾಟ್ರಿ, 8 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಕೊಡ್ತಾರೆ. ಕ್ಯಾಮ್ರಾಸ್ ಕೂಡ ನಿಮಗೆ ಇದರಲ್ಲಿ ಎವರೇಜ್ ಆಗಿರುತ್ತೆ. ಗೇಮ್ಸ್ ಆಡೋರಿಗೆ ಇದು ಫೋನ್ ಸೂಟೇಬಲ್ ಆಗುತ್ತೆ. ನೆಕ್ಸ್ಟ್ ನಿಮಗೆ 28,000 ರಿಂದ 30,000 ಬಜೆಟಲ್ಲಿ ಎರಡು ಫೋನ್ಸ್ಗಳು ನೋಡಿ ಸಿಗುತ್ತೆ. ಎರಡು ಕೂಡ ನಿಮಗೆ ಸೇಮ್ ಪ್ರೊಸೆಸರು, ಸೇಮ್ ಡಿಸ್ಪ್ಲೇ ರೆಸಲ್ಯೂಷನ್ ಹೊಂದಿದೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇ, 8H Gen 4 ಪ್ರೊಸೆಸರ್ನ ಹೊಂದಿವೆ. ಒಂದು FOCO F7, ಇನ್ನೊಂದು IQ Neo 10R. ಈ ಎರಡು ಫೋನ್ಸ್ಗಳಲ್ಲಿ ಬಿಲ್ಡ್ ಕ್ವಾಲಿಟಿ ಮತ್ತು ಬ್ಯಾಟ್ರೀಸು IP69 ರೇಟಿಂಗ್ ಬೇಕಂದರೆ ನೀವು FOCOನ ತೊಗೋಬೇಕಾಗತ್ತೆ. ಇಲ್ಲ ನಮಗೆ ಕ್ಯಾಮ್ರಾಸ್ ಚೆನ್ನಾಗಿರಬೇಕು FOCOಕ್ಕೆ ಕಂಪೇರ್ ಮಾಡಿದರೆ ಕ್ಯಾಮ್ರಾಸ್ ನಿಮಗೆ IQ ಬೆಟ್ರ್ ಇರುತ್ತೆ IQ Neo 10ಅಲ್ಲಿ. ಮತ್ತು ಪರ್ಫಾರ್ಮೆನ್ಸ್ ನಿಮಗೆ ಫಾಸ್ಟ್ ಆಗಿರುತ್ತೆ IQ Neo 10ಅಲ್ಲಿ. ಪ್ರೊಸೆಸರ್ ಸೇಮ್ ಆದರೂ ಕೂಡ ಆಪ್ಟಿಮೈಸೇಷನ್ಗೆ IQ Neo 10 ಬೆಸ್ಟ್ ಇರುತ್ತೆ. ನಿಮಗೇನಾದರೂ ಬಿಲ್ಡ್ ಕ್ವಾಲಿಟಿ ಬ್ಯಾಟ್ರಿ ಏನಾದರೂ ಬೇಕಾದ್ರೆ ನಿಮಗೆ FOCO ತೊಗೋಬೇಕು. ಇಲ್ಲ ನಿಮಗೆ ಗೇಮಿಂಗ್ಗೆ ಕ್ಯಾಮ್ರಾಸ್ಗೆ ಇಂಪಾರ್ಟೆಂಟ್ ಅಂದರೆ IQ Neo 10 ತೊಗೊಳ್ಳೋದು ಬೆಸ್ಟು. ಎರಡು ಕೂಡ ನಿಮಗೆ 30,000 ಬಜೆಟ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಕ್ಯಾಮ್ರಾಸ್ ಇಂಪಾರ್ಟೆಂಟು. ನಮಗೆ ಪ್ರೊಸೆಸರ್ ನಿಮಗೆ ನಾರ್ಮಲ್ ಆಗಿದ್ದರೂ ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿರುವಂಥ ಫಿಲ್ಟರ್ಸ್ಗಳು ಬೇಕಂದರೆ Vivo V16 ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನಿಮಗೆ 38,000 ಬಜೆಟಲ್ಲಿ ನಿಮಗೆ Vivo V16 ನಿಮಗೆ ಓನ್ಲಿ ಕ್ಯಾಮ್ರಾಸ್ನ ಕಂಪೇರ್ ಮಾಡುತ್ತೆ. ಅದೇ ನೀವೇನಾದರೂ ಇದನ್ನು ಸ್ವಲ್ಪ ಸ್ಕಿಪ್ ಮಾಡಿ ಇನ್ನೊಂದು 2,000 ಜಾಸ್ತಿ ಹಾಕಿದರೆ ಸ್ಯಾಮ್ಸಂಗ್ S24 ಬರುತ್ತೆ ಇವಾಗ ಬಜೆಟಲ್ಲಿ ಸೇಲ್ಸ್ನಲ್ಲಿ. ಇದು ನಿಮಗೆ 8 Gen 3 ಪ್ರೊಸೆಸರ್ನ ಹೊಂದಿದೆ ಮತ್ತು ಡಿಸ್ಪ್ಲೇ ಕೂಡ ಸೂಪರ್ ಆಗಿರುತ್ತೆ. ಫ್ಲ್ಯಾಗ್ಶಿಪ್ ಲೆವೆಲ್ ಕ್ಯಾಮ್ರಾಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. 40,000 ಬಜೆಟಲ್ಲಿ ನಿಮಗೆ ಸ್ಯಾಮ್ಸಂಗ್ S24 ತೊಗೊಳ್ಳೋದು ಉತ್ತಮ. Vivo V16ನ ಸ್ಕಿಪ್ ಮಾಡಿಬಿಟ್ಟು. ಇಲ್ಲ ನಮಗೆ Vivo ಅಂದರೆ ತುಂಬ ಇಷ್ಟ ಅಂದರೆ ತೊಗೊಳ್ಳೋರಿದ್ರೆ ಕ್ಯಾಮ್ರಾಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ, ತೊಗೋಬೋದು. ನೆಕ್ಸ್ಟ್ ನಿಮಗೆ 8 Elite ಪ್ರೊಸೆಸರಿಂದ ಬರುವಂಥ ಎರಡು ಫೋನ್ಸ್ಗಳು ನಿಮಗೆ 50,000 ಬಜೆಟ್ ಒಳಗಡೆ ಬರುತ್ತೆ. ಒಂದು ನಿಮಗೆ Realme GT 7 Pro ಮತ್ತು ಇನ್ನೊಂದು OnePlus 13S. ಒಂದು ಗೇಮ್ ಸೆಂಟ್ರಿಕ್ ಆಗಲಿ, ಒಂದು ಕಂಪ್ಲೀಟ್ ಆಲ್ರೌಂಡಲ್ಲಿ ಬರುತ್ತೆ. ನಿಮಗೇನಾದರೂ ಬಿಗ್ಗರ್ ಡಿಸ್ಪ್ಲೇ ಬೇಕು, ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಬೇಕಪ್ಪ ಅಂತಂದರೆ IP69 ರೇಟಿಂಗ್ ಬೇಕಪ್ಪ ಅಂತಂದರೆ ನೀವು Realme GT 7 Pro ತೊಗೊಳ್ಳೋದು ಉತ್ತಮ. ಇದರಲ್ಲಿ ನಿಮಗೆ ಡಿಸಅಡ್ವಾಂಟೇಜ್ ಅಂದರೆ ನಿಮಗೆ 4K ರೆಸಲ್ಯೂಷನ್ ಫ್ರಂಟಲ್ಲಿ ಇಲ್ಲ, 4K ವಿಡಿಯೋ ಕ್ಯಾಪಬಿಲಿಟಿ ಫ್ರಂಟಲ್ಲಿ ಸಿಗೋಲ್ಲ. ಅದೇ ನೀವು OnePlus 13S ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗುತ್ತೆ. ಮತ್ತು 8 Elite ಪವರ್ಫುಲ್ ಪ್ರೊಸೆಸರ್ ಇರೋದ್ರಿಂದ ಕ್ಯಾಮ್ರಾಸ್ ಕೂಡ ನಿಮಗೆ ಗುಡ್ ಆಗಿರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ 4K ರೆಕಾರ್ಡಿಂಗ್ ಕ್ಯಾಪಬಿಲಿಟಿ ಇರುತ್ತೆ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂದರೆ IP ರೇಟಿಂಗ್ ಯಾವುದೇ ಥರ ಇಲ್ಲ ಇದರಲ್ಲಿ. ಈ ಫೋನ್ ನಿಮಗೆ 48,000 ಬಜೆಟಲ್ಲಿ OnePlus 13S ಬರುತ್ತೆ. 43,000 ಬಜೆಟಲ್ಲಿ 8 Elite ಪ್ರೊಸೆಸರ್ ನಿಂತು Realme GT 7 Pro ಬರುತ್ತೆ. ಈ ಎರಡು ಫೋನ್ಸ್ಗಳಲ್ಲಿ ನಿಮಗೆ ಯಾವುದಪ್ಪ ಬೆಸ್ಟ್ ಅಂದರೆ ನಿಮಗೆ OS ಸ್ಮೂತ್ನೆಸ್ ಆಗಲಿ ಅಥವಾ OnePlus ನಿಮಗೆ ಬೆಸ್ಟ್ ಆಗುತ್ತೆ. ಇಲ್ಲ ನಮಗೆ ಗೇಮ್ಸ್ ಅಷ್ಟೇ ಸಾಕಪ್ಪ ಅಂತಂದರೆ Realme ತೊಗೊಳ್ಳೋದು ಕೂಡ ಉತ್ತಮ. ಬಟ್ ನಿಮಗೆ Realme ನಿಮಗೆ ಸ್ಯಾಮ್ಸಂಗ್ S24 ಕೂಡ ಬೆಸ್ಟ್ ಆಗುತ್ತೆ ಆ ಪ್ರೈಸ್ ಕ್ಯಾಟಗರಿಯಲ್ಲಿ. ಇನ್ನೂ 3,000 ಕಡಿಮೆ ಆಗುತ್ತೆ. ಓನ್ಲಿ ಪ್ರೊಸೆಸರ್ಗೆ ಮಾತ್ರ ನೀವು 3,000 ಜಾಸ್ತಿ ಕೊಡಬೇಕಾಗುತ್ತೆ 8 Eliteಗೆ. Gen 3ಗೆ 8 Eliteಗೆ ತುಂಬ ಡಿಫ್ರೆನ್ಸ್ ಇದೆ. ಬಟ್ ನೀವು ಹೆವಿ ಗೇಮರ್ ಅಲ್ಲ ಅಂದರೆ ಸ್ಯಾಮ್ಸಂಗ್ ತೊಗೊಳ್ಳೋದು ಉತ್ತಮ. ನಾನು ನಿಮಗೆ ಸಜೆಷನ್ ಮಾಡೋಂಥ ಫೋನ್ಸ್ ನೋಡೋದ್ರೆ ನಿಮಗೆ OnePlus 13S ಮತ್ತು ಸ್ಯಾಮ್ಸಂಗ್ S24, IQ Neo 10 ಮತ್ತು Neo 10R. ಈ 4 ಫೋನ್ಸ್ಗಳಲ್ಲಿ ನೀವೇನಾದರೂ ಒಂದನ್ನು ಚೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.